ದೇಶದಲ್ಲಿ ಪೇಪರ್ ಲೀಕ್ ವಿವಾದದ ಬಿಸಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದೊಂದು ಆಂದೋಲನ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅದೇ ರಿಸರ್ವೇಷನ್ ಹಟಾವೋ ಅಥವಾ ಮೀಸಲಾತಿ ವಿರೋಧಿ ಕ್ಯಾಂಪೇನ್. ಸಿಜೆಪಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಯಾವ ರೀತಿ ದೊಡ್ಡ ಮಟ್ಟದ ಪ್ರಭಾವ ಬೀರಿತ್ತೋ ಅದೇ ರೀತಿ ಈಗ ಆನ್ಲೈನ್ನಲ್ಲಿ ಯುವಕರು ಒಂದಾಗುತ್ತಿದ್ದಾರೆ. ಜುಲೈ 26ರಂದು ಇನ್ಸ್ಟಾಗ್ರಾಮ್ನಲ್ಲಿ ಲಾಂಚ್ ಆದ ಈ ಪೇಜ್ಗೆ 2 ದಿನದಲ್ಲಿ 5 ಮಿಲಿಯನ್ಗೂ ಹೆಚ್ಚು ಅಂದರೆ 50 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಟ್ಕೊಂಡಿದ್ದಾರೆ. ಇದು ಸೈಲೆಂಟ್ ಆಗಿ ಶುರುವಾದ ಆಂದೋಲನ ಆದರೆ ಈಗ ಇಂಟರ್ನೆಟ್ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗಿಯಾದವರ ಜಾತಕವನ್ನ ಪೊಲೀಸರು ಜಾಲಾಡುತ್ತಿದ್ದಾರೆ. ಶಾಕಿಂಗ್ ಸಂಗತಿ ಅಂದರೆ ಈ ಪ್ರತಿಭಟನೆಯಲ್ಲಿ 2800ಕ್ಕೂ ಹೆಚ್ಚು ಮಂದಿ ಕ್ರಿಮಿನಲ್ಗಳು ಭಾಗಿಯಾಗಿದ್ರು ಅನ್ನೋದು ಪತ್ತೆಯಾಗಿದೆ. ಪ್ರತಿಯೊಬ್ಬರ ಫೇಸ್ ಸ್ಕ್ಯಾನ್ ಮಾಡಿ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಆ ಕ್ರಿಮಿನಲ್ಗಳು ಯಾರು? ದಶಕಗಳಿಂದ ನಡೆದುಕೊಂಡು ಬಂದಿರುವ ಮೀಸಲಾತಿ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸುವ ಮಟ್ಟಿಗೆ ಈ ಯುವಕರು ರೊಚ್ಚಿಗೇಳೋದಕ್ಕೆ ಕಾರಣವೇನು? ದಿಢೀರಂತ ಮೀಸಲಾತಿ ಬೇಡ ಅಂತ ಯಾಕೆ ಹೇಳ್ತಿದ್ದಾರೆ? ಇವರ ಈ ಕೂಗಿಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಆ ಒಂದು ಐತಿಹಾಸಿಕ ತೀರ್ಪು ಏನು ಗೊತ್ತಾ? ಎಲ್ಲವನ್ನ ತೋರಿಸ್ತೀವಿ ಸ್ನೇಹಿತರೆ. ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೀಸಲಾತಿ ಅಂದ ತಕ್ಷಣ ಬಹಳಷ್ಟು ಜನ ಅಂದ್ಕೊಂಡಿರೋದು ಏನು ಗೊತ್ತಾ? ಇದು ಬಡತನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರ ತಂದಿರುವ ಒಂದು ಸ್ಕೀಮ್ ಅಂತ. ಆದರೆ ಇದು 100% ಸುಳ್ಳು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಯನ್ನು ಸೇರಿಸಿದ್ದು ಬಡತನ ತಗ್ಗಿಸೋದಕ್ಕೆ ಅಲ್ವೇ ಅಲ್ಲ, ಬದಲಾಗಿ ನೂರಾರು ವರ್ಷಗಳಿಂದ ಸಮಾಜದಲ್ಲಿ ಆಗಿರುವ ಶೋಷಣೆಯನ್ನ, ಅನ್ಯಾಯವನ್ನ ಕಮ್ಮಿ ಮಾಡೋದಕ್ಕೆ, ಸೋಷಿಯಲಿ ತುಳಿತಕ್ಕೊಳಗಾದ ವರ್ಗವನ್ನ ಮೇಲಕ್ಕೆ ಕರ್ಕೊಂಡು ಬರೋದಕ್ಕೆ. ಸಮಾಜಶಾಸ್ತ್ರದಲ್ಲಿ ಇದನ್ನ ಅಫರ್ಮೇಟಿವ್ ಆಕ್ಷನ್ ಅಂತ ಕರೀತಾರೆ. ಇದು ಅಮೆರಿಕಾದಲ್ಲೂ ಕೂಡ ಇದೆ. ಅಂದರೆ ಐತಿಹಾಸಿಕವಾಗಿ ಶೋಷಣೆಗೆ ಒಳಗಾದ ಸಮುದಾಯಗಳಿಗೆ ವಿಶೇಷವಾದ ಅವಕಾಶ ಕೊಟ್ಟು ಅವರನ್ನು ಎಲ್ಲರ ಜೊತೆ ಸಮಾನವಾಗಿ ನಿಲ್ಲುವಂತೆ ಮಾಡೋದು ಇದರ ಮೂಲ ಉದ್ದೇಶ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ಮೀಸಲಾತಿ ಕಾನ್ಸೆಪ್ಟ್ ಬಂದಿರೋದು ಸ್ವಾತಂತ್ರ್ಯ ಸಿಕ್ಕ ಮೇಲಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಇತ್ತು. 1902ರಲ್ಲೇ ಕೊಲ್ಲಾಪುರ ಸಂಸ್ಥಾನದ ರಾಜ ಶಿವಾಜಿ ಮಹಾರಾಜರ ವಂಶಸ್ಥರಾದ ಛತ್ರಪತಿ ಸಾಹು ಮಹಾರಾಜ್ ಅವರು ತಮ್ಮ ಆಡಳಿತದಲ್ಲಿ ಬ್ರಾಹ್ಮಣರಲ್ಲದವರಿಗೆ 50% ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದರು. ನಮ್ಮ ಕರ್ನಾಟಕದಲ್ಲೂ 1918ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದಲ್ಲಿ ರಿಸರ್ವೇಷನ್ ತರ್ತಾರೆ. ಆಮೇಲೆ 1921ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲೂ ಇದು ಜಾರಿಗೆ ಬರುತ್ತೆ. ನಮ್ಮ ದೇಶದಲ್ಲಿ ಆ ಕಾಲದಲ್ಲಿ ಜಾತೀಯತೆ ಅನ್ನೋದು ಎಷ್ಟೊಂದು ಕ್ರೂರವಾಗಿತ್ತು ಅಂದರೆ ದಲಿತರನ್ನ, ಶೋಷಿತರನ್ನ ಶಿಕ್ಷಣದಿಂದ, ಅಧಿಕಾರದಿಂದ, ಸಂಪತ್ತಿನಿಂದ ಸಂಪೂರ್ಣವಾಗಿ ದೂರ ಇಡಲಾಗಿತ್ತು. ಇದೇ ಕಾರಣಕ್ಕೆ 1950ರಲ್ಲಿ ಸಂವಿಧಾನ ಜಾರಿಯಾದಾಗ ಆರ್ಟಿಕಲ್ 15 ಮತ್ತು 16ರ ಅಡಿಯಲ್ಲಿ SC ಮತ್ತು ST ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲಾಯಿತು. ಈಗ ಪ್ರಸ್ತುತ ವಿಚಾರಕ್ಕೆ ಬರೋಣ. 1990ರಲ್ಲಿ VP ಸಿಂಗ್ ಅವರ ಸರ್ಕಾರ ಮಂಡಲ್ ಕಮಿಷನ್ ವರದಿಯನ್ನು ಜಾರಿಗೆ ತಂತು. ಇದರಿಂದ ಹಿಂದುಳಿದ ವರ್ಗಗಳಿಗೂ 27% ಮೀಸಲಾತಿ ಸಿಕ್ತು. ಸದ್ಯ ನಮ್ಮ ದೇಶದ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಪರಿಶಿಷ್ಟ ಜಾತಿ 15%, ಪರಿಶಿಷ್ಟ ಪಂಗಡ 7.5%, ಇತರೆ ಹಿಂದುಳಿದ ವರ್ಗ 27%, ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗ 10%, ವಿಕಲಚೇತನರಿಗೆ 4%. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಜಾತಿ ಆಧಾರಿತ ಮೀಸಲಾತಿ 50% ದಾಟುವಂತಿಲ್ಲ ಅಂತ. ಆದರೆ ನಮ್ಮ ರಾಜಕಾರಣಿಗಳು ವೋಟ್ ಬ್ಯಾಂಕ್ಗಾಗಿ ಮನಸ್ಸಿಗೆ ಬಂದ ಹಾಗೆ ಅವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ನೋಡಿ ಇವತ್ತಿನ ಯುವಕರ ಆಕ್ರೋಶಕ್ಕೆ ಅಸಲಿ ಕಾರಣ. ಈ ರಿಸರ್ವೇಷನ್ ಹಟಾವೋ ಆಂದೋಲನದಲ್ಲಿ ಭಾಗಿಯಾಗ್ತಿರುವ ಯುವಕರು 5 ಪ್ರಮುಖವಾದ ಕಟುವಾದ ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಡ್ತಾ ಇದ್ದಾರೆ. ಆ ಪ್ರಶ್ನೆಗಳು ಯಾವುವು ಗೊತ್ತಾ? ಮೆರಿಟ್ಗೆ ಅನ್ಯಾಯ. ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ 95% ಅಂಕ ತೆಗೆದ್ರೂ ಸೀಟ್ ಸಿಗೋದಿಲ್ಲ. ಆದರೆ ಮೀಸಲಾತಿ ಇರೋರಿಗೆ 60% ಬಂದರೂ ಕೂಡ ಸೀಟ್ ಸಿಗುತ್ತೆ. ಪ್ರತಿಭೆ ಇದ್ದರೂ ಅವಕಾಶ ಇಲ್ಲ. ಇದು ನ್ಯಾಯಾನ? ಜಾತಿ ಕಾಲಂ ತೆಗೆದುಹಾಕಿ. ದೇಶದಲ್ಲಿ ಜಾತಿ ತಾರತಮ್ಯ ಹೋಗಬೇಕು ಅಂದರೆ ಮೊದಲು ಅಪ್ಲಿಕೇಶನ್ ಫಾರ್ಮ್ಗಳಲ್ಲಿ ನೀವು ಯಾವ ಜಾತಿ ಅಂತ ಕೇಳೋದನ್ನೇ ಸರ್ಕಾರ ನಿಲ್ಲಿಸಬೇಕು. ಬಡವರಿಗೆ ಕೊಡಿ, ಜಾತಿಗೆ ಅಲ್ಲ. ಸಹಾಯ ಬೇಕಾಗಿರೋದು ಬಡವರಿಗೆ. ಶ್ರೀಮಂತರು ಎಷ್ಟೇ ಕೆಳಜಾತಿಯವರಾಗಿದ್ದರೂ ಅವರಿಗೆ ಮೀಸಲಾತಿ ಯಾಕೆ? ವಾರ್ಷಿಕ ಆದಾಯದ ಆಧಾರದ ಮೇಲೆ ಮೀಸಲಾತಿ ಕೊಡಿ. ಸಮಾಜದಲ್ಲಿ ಒಡಕು. ಜನರು ತಮ್ಮ ಜಾತಿಯನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಈ ಮೀಸಲಾತಿನೇ ಕಾರಣ. ಇದು ಒಗ್ಗಟ್ಟನ್ನು ಒಡೆಯುತ್ತಿದೆ.
ಬ್ರೈನ್ ಡ್ರೈನ್. ಭಾರತದಲ್ಲಿ ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಅವಕಾಶ ಸಿಗಲ್ಲ ಅಂತ ಬೆಸ್ಟ್ ಡಾಕ್ಟರ್ಸ್, ಇಂಜಿನಿಯರ್ಸ್, ವಿಜ್ಞಾನಿಗಳು ಅಮೆರಿಕ, ಕೆನಡಾ, ಯುರೋಪ್ಗೆ ವಲಸೆ ಹೋಗ್ತಿದ್ದಾರೆ. ಇದು ದೇಶಕ್ಕಾಗ್ತಿರುವ ದೊಡ್ಡ ನಷ್ಟ ಅಲ್ವಾ? ಸ್ನೇಹಿತರೆ, ಯುವಕರ ಈ ವಾದ ಕೇಳಿದಾಗ ನಿಮಗೂ ಹೌದಲ್ವಾ, ಇವರು ಹೇಳ್ತಿರೋದು ಸರಿ ಅಲ್ವಾ ಅಂತ ಅನಿಸ್ತಾ ಇರಬಹುದು. ಖಂಡಿತ ಅವರ ಆಕ್ರೋಶದಲ್ಲಿ ಅರ್ಥವಿದೆ. ಹಾಗಾದರೆ ಮೀಸಲಾತಿಯನ್ನು ಸಂಪೂರ್ಣವಾಗಿ ಇವತ್ತೇ ರದ್ದು ಮಾಡಿಬಿಡಬೇಕಾ? ಇವತ್ತಿನ ಭಾರತದ ಪರಿಸ್ಥಿತಿಯಲ್ಲಿ ಇದು ಸದ್ಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಭಾರತ ಇವತ್ತು ಪ್ರಪಂಚದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದಿರಬಹುದು, ನಾವು ಚಂದ್ರನ ಮೇಲೆ ಕಾಲಿಟ್ಟಿರಬಹುದು, ಎಲ್ಲವೂ ಸರಿ. ಆದರೆ ನಮ್ಮ ದೇಶದ ಜನರ ಮನಸ್ಸಿನಲ್ಲಿರುವ ಆ ಜಾತಿ ಅನ್ನುವ ವೈರಸ್ ಇನ್ನೂ ಕೂಡ ಸತ್ತಿಲ್ಲ, ಸಂಪೂರ್ಣವಾಗಿ ತೊಲಗಿಲ್ಲ. ನಾವೆಲ್ಲರೂ ಎಷ್ಟೇ ಬಾರಿ ಜಾತಿಗೆ ಬೆಂಕಿ ಇಡಿ ಅಂತ ಹೇಳಿದ್ರು, ವಾರಕ್ಕೊಂದಾದರೂ ಮರ್ಯಾದಾ ಹತ್ಯೆಗಳು ನಡೀತಾನೇ ಇವೆ. ನೀರು ಕುಡಿಯೋದಕ್ಕೆ ಬಿಡ್ತಾ ಇಲ್ಲ. ಹೋಟೆಲ್ಗಳಲ್ಲಿ ಪ್ಲೇಟ್ ಲೋಟ ಎಲ್ಲ ಬೇರೆ ಬೇರೆ ಇಡ್ತಾರೆ. ಮನುಷ್ಯರನ್ನ ಮನುಷ್ಯರ ತರಹ ನೋಡೋದೇ ಇಲ್ಲ. ಇಂತಹ ಹಲವು ಪ್ರಕರಣ ಈಗಲೂ ನಮ್ಮ ದೇಶದಲ್ಲಿ ನಡೀತಾನೇ ಇದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಸ್ನೇಹಿತರೆ, ಮೀಸಲಾತಿ ಅನ್ನೋದು ನಮ್ಮ ಸಮಾಜದಲ್ಲಿ ಶತಮಾನಗಳಿಂದ ತುಳಿತಕ್ಕೊಳಗಾದವರನ್ನ ಒಂದು ಲೆವೆಲ್ಗೆ ತರೋದಕ್ಕಿರುವ ಒಂದು ಪವರ್ಫುಲ್ ಔಷಧಿ. ಆದರೆ ಈ ಔಷಧಿಯನ್ನು ಗಟ್ಟಿಮುಟ್ಟಾಗಿ ತಿಂದು ಕಾಯಿಲೆ ಗುಣ ಆಗಿ ಆರೋಗ್ಯಕರವಾಗಿ ಚೆನ್ನಾಗಿರುವ ವ್ಯಕ್ತಿಗೆ ಮತ್ತೆ ಮತ್ತೆ ಕೊಡಿಸಿದ್ರೆ ಅದು ವೇಸ್ಟ್ ಅಲ್ವಾ? ಆ ಔಷಧಿ ನಿಜವಾಗ್ಲೂ ಕಾಯಿಲೆ ಇರುವ ಮತ್ತೊಬ್ಬ ಬಡವನಿಗೆ ಸಿಗಬೇಕಲ್ವಾ? ಇದಕ್ಕೆ ಇರುವ ಒಂದೇ ಒಂದು ದಾರಿ, ಅದೇ ಕ್ರೀಮಿ ಲೇಯರ್ ನಿಯಮದ ಕಟ್ಟುನಿಟ್ಟಿನ ಜಾರಿ. ಏನಿದು ಕ್ರೀಮಿ ಲೇಯರ್ ಅಂದರೆ? ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಹಾಲು ಕಾಯಿಸಿದಾಗ ಮೇಲೆ ಕೆನೆ ಕಟ್ಟುತ್ತೆ ಅಲ್ವಾ? ಹಾಗೆ ಮೀಸಲಾತಿಯ ಲಾಭವನ್ನು ಆಲ್ರೆಡಿ ಪಡೆದು ಈಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದು ಪ್ರಬಲರಾಗಿರುವವರನ್ನ ಕೆನೆ ಪದರ ಅಂತ ಪರಿಗಣಿಸ್ತಾರೆ. 1993ರಿಂದಲೇ OBC ಮೀಸಲಾತಿಯಲ್ಲಿ ಈ ಕ್ರೀಮಿ ಲೇಯರ್ ತರಲಾಗಿದೆ. ಅಂದರೆ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ರೆ ಅಂತಹ ಅಭ್ಯರ್ಥಿಗಳನ್ನು ಶ್ರೀಮಂತರು ಅಂತ ಪರಿಗಣಿಸಿ ಅವರಿಗೆ ಮೀಸಲಾತಿಯಿಂದ ಹೊರಗಿಡಲಾಗುತ್ತೆ. ಆದರೆ ಅಸಲಿ ಸಮಸ್ಯೆ ಇರೋದು ಇಲ್ಲಿಯೇ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಈ ಕ್ರೀಮಿ ಲೇಯರ್ ನಿಯಮ ಇನ್ನೂ ಇಲ್ಲವೇ ಇಲ್ಲ. ಇದರಿಂದ ಏನಾಗ್ತಿದೆ ಗೊತ್ತಾ? ಒಬ್ಬ ವ್ಯಕ್ತಿ ಮೀಸಲಾತಿ ಬಳಸಿ IAS ಆಫೀಸರ್ ಆದರೂ ಅಥವಾ ದೊಡ್ಡ ಪೊಲಿಟಿಷಿಯನ್ ಆದರೂ ಅಂತ ಇಟ್ಕೊಳ್ಳಿ, ಅವರು ಆಲ್ರೆಡಿ ಶ್ರೀಮಂತರಾಗಿರ್ತಾರೆ, ಪವರ್ಫುಲ್ ಆಗಿರ್ತಾರೆ. ಆದರೂ ನೆಕ್ಸ್ಟ್ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಕೂಡ ಅದೇ ಮೀಸಲಾತಿಯನ್ನು ಬಳಸ್ಕೊಳ್ತಾರೆ. ಆದರೆ ಪಾಪ ಅದೇ ಸಮುದಾಯದಲ್ಲಿ ಇನ್ನೂ ಅವಕಾಶನೇ ಸಿಗದೆ ಒದ್ದಾಡುತ್ತಿರುವ ಎಷ್ಟೋ ಬಡ ಕುಟುಂಬಗಳಿಗೆ ಅವರಿಗೆ ಈ ಮೀಸಲಾತಿ ಸಿಗೋದೇ ಇಲ್ಲ. ಒಂದೇ ಮನೆಗೆ ಮೀಸಲಾತಿ ಹೋಗಬಾರ್ದು, ಕ್ರೀಮಿ ಲೇಯರ್ನಿಂದ ಶ್ರೀಮಂತರನ್ನು ಹೊರಗಿಟ್ಟರೆ ಆ ಜಾಗ ಅದೇ ಸಮುದಾಯದ ಹೊಸ ಬಡವನಿಗೆ, ಹೊಸ ಶೋಷಿತನಿಗೆ ಸಿಗುತ್ತೆ. ಆ ಫ್ಯಾಮಿಲಿ ಕೂಡ ಉದ್ಧಾರ ಆಗುತ್ತೆ. ಇದೇ ಕಾರಣಕ್ಕೆ 2024 ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಒಂದು ಐತಿಹಾಸಿಕ ತೀರ್ಪನ್ನು ಕೊಡ್ತು. SC ಮತ್ತು ST ವರ್ಗಗಳ ಒಳಗೂ ಕೂಡ ಕ್ರೀಮಿ ಲೇಯರ್ ಗುರುತಿಸಬೇಕು. ಈಗ ಆಲ್ರೆಡಿ ಸಬಲರಾಗಿರುವ ಶ್ರೀಮಂತರನ್ನ ಮೀಸಲಾತಿಯಿಂದ ಹೊರಗಿಡಿ. ಆ ಲಾಭ ಆ ಸಮುದಾಯದ ನಿಜವಾದ ಬಡವರಿಗೆ ಸಿಗಲಿ ಅಂತ ಕೋರ್ಟ್ ಖಡಕ್ ಆಗಿ ಸೂಚಿಸಿತು. ಆದರೆ ಕೋರ್ಟ್ ಈ ಮಾತು ಹೇಳಿದ್ದೇ ತಡ. ದೇಶದಲ್ಲಿ ಏನೇನೋ ಹೈಡ್ರಾಮಾ ನಡೀತು ಗೊತ್ತಾ? ದೇಶದ ಪ್ರಭಾವಿ ರಾಜಕಾರಣಿಗಳು, ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ಶುರು ಮಾಡಿದ್ರು. ಕ್ರೀಮಿ ಲೇಯರ್ ತರಬೇಡಿ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ಇಲ್ಲಿ ವಿಪರ್ಯಾಸ ಅಂದರೆ ಆ ಸಮುದಾಯದ ಬಡ ಜನ ಕೂಡ ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿಲ್ಲದೆ ತಮ್ಮ ನಾಯಕರ ಜೊತೆ ಸೇರಿ ಪ್ರತಿಭಟನೆಗೆ ಇಳಿದ್ರು. ನಿಮ್ಮ ಲೀಡರ್ಗಳನ್ನು ಯಾಕೆ ಹೊತ್ಕೊಂಡು ತಿರುಗಾಡ್ತೀರಾ? ಮೀಸಲಾತಿ ಕೇವಲ ಅವರ ಮಕ್ಕಳಿಗೆ ಮಾತ್ರ ಸಿಗಬೇಕಾ? ಉಳಿದ ಬಡವರಿಗೆ ಬೇಡವಾ? ದೇಶದಲ್ಲಿರುವ ಎಲ್ಲ ಪಾರ್ಟಿಯವರು ಒಟ್ಟಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ನಿಂತರು, ಮೀಟಿಂಗ್ ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೂ ಪ್ರೆಷರ್ ಹಾಕಿದ್ರು. ಇದು ನಮ್ಮ ದೇಶದ ದುರಂತ ಪರಿಸ್ಥಿತಿ. ಸ್ನೇಹಿತರೆ, ರಿಸರ್ವೇಷನ್ ಹಟಾವು ಅಂತ ಯುವಕರು ಕೂಗ್ತಾ ಇದ್ದಾರೆ ನಿಜ, ಆದರೆ ಮೀಸಲಾತಿಯನ್ನ ಸದ್ಯಕ್ಕೆ ಸಂಪೂರ್ಣ ರಿಮೂವ್ ಮಾಡುವ ಸಿಚುವೇಶನ್ನಲ್ಲಿ ನಾವಿಲ್ಲ. ಇನ್ನೂ ಕೂಡ ಸಮಾಜ ತುಂಬಾ ಸುಧಾರಿಸೋದು ಬಾಕಿ ಇದೆ. ನಮ್ಮ ಸಮಾಜ ಹೇಗಿರಬೇಕು ಗೊತ್ತಾ? ದಾನ ಧರ್ಮ ಮಾಡಿದ ಹಾಗೆ ಮೀಸಲಾತಿ ಕೊಡಬಾರ್ದು. ಮುಖಕ್ಕೆ ಮುಖ ಕೊಟ್ಟು ನೋಡುವ ರೀತಿ, ಹೆಗಲ ಮೇಲೆ ಕೈ ಹಾಕೊಂಡು ಒಟ್ಟಿಗೆ ತಿರುಗಾಡೋ ರೀತಿ, ಒಟ್ಟಿಗೆ ಕೂತು ಊಟ ಮಾಡುವ ರೀತಿ, ಸಮಾನರಾಗಿ ಥಿಂಕ್ ಮಾಡುವ ಸೌಹಾರ್ದಯುತ ವಾತಾವರಣ ಬರಬೇಕು. ಆ ವಾತಾವರಣ ತರುವ ವ್ಯವಸ್ಥೆ ನಮ್ಗೆ ಬೇಕು. ಆದರೆ ಆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲೇಬೇಕು. ಆ ಬದಲಾವಣೆ ಕ್ರೀಮಿ ಲೇಯರ್ ಜಾರಿಗೆ ತರೋದ್ರ ಮುಖಾಂತರವೇ ಶುರುವಾಗಲಿ. ನಿಜವಾದ ಬಡವನಿಗೆ ಮೀಸಲಾತಿ ಸಿಗಲಿ. ಇದೆಲ್ಲದರ ಮಧ್ಯೆ E20 ಜನತಾ ಪಾರ್ಟಿ ಅನ್ನುವ ಪೇಜ್ ಕೂಡ ಶುರುವಾಗಿದೆ. ನಿತಿನ್ ಗಡ್ಕರಿ ರಾಜೀನಾಮೆ ನೀಡಬೇಕು ಅನ್ನೋದು ಅವರ ಬೇಡಿಕೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಕೇವಲ ಫಾಲೋವರ್ಸ್ಗೋಸ್ಕರ ಮುಂದಿನ ದಿನಗಳಲ್ಲಿ ದಿನಕ್ಕೊಂದು ಪೇಜ್ಗಳು ಹುಟ್ಕೊಂಡ್ರೂ ಅಚ್ಚರಿ ಇಲ್ಲ. ಇನ್ನು ಜಂತರ್ ಮಂತರ್ನಲ್ಲಿ ನಡೆದ ಹೋರಾಟದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ವಿದ್ಯಾರ್ಥಿಗಳ ಹಕ್ಕಿಗಾಗಿ, ನ್ಯಾಯಕ್ಕಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಆ ಪ್ರತಿಭಟನೆ
ನಿಮಗೆಲ್ಲ ಚೆನ್ನಾಗಿ ನೆನಪಿರಬಹುದು. ಸಾವಿರಾರು ಯುವಕರು ಅಲ್ಲಿ ಸೇರಿದ್ರು, ಆದರೆ ಆ ಗುಂಪಿನಲ್ಲಿ ಕೆಲವು ಕ್ರಿಮಿನಲ್ಗಳು ಕೂಡ ಇದ್ರು ಅನ್ನೋದು ಈಗ ಪತ್ತೆಯಾಗಿದೆ. ಜುಲೈ 20ರಿಂದ ಜುಲೈ 25ರ ನಡುವೆ ನಡೆದ ಈ ಸ್ಕ್ಯಾನಿಂಗ್ನಲ್ಲಿ ಪೊಲೀಸರ ಕೈಗೆ ಸಿಕ್ಕ ರಿಪೋರ್ಟ್ ಎಂಥದ್ದು ಗೊತ್ತಾ? ಆ ಪ್ರತಿಭಟನಾಕಾರರ ಗುಂಪಿನಲ್ಲಿ ಬರೋಬ್ಬರಿ 2873 ಜನ ಹಳೆಯ ಕ್ರಿಮಿನಲ್ ರೆಕಾರ್ಡ್ ಇದ್ದವರು ಪತ್ತೆಯಾಗಿದ್ದಾರೆ. ಇದರಲ್ಲಿ 989 ಜನ ಅತ್ಯಂತ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿದ್ದವರು. ಪೊಲೀಸರ ಈ ರಿಪೋರ್ಟ್ ಬರ್ತಿದ್ದ ಹಾಗೆ ಸಿಜೆಪಿ ಕೂಡ ಸುಮ್ಮನೆ ಕೂತಿಲ್ಲ. ಅವರಿಗೊಂದು ಗಟ್ಟಿ ವಾದವಿದೆ. ಪೊಲೀಸರು ಹೇಳ್ತಿರೋದು ಕೇವಲ ಆರೋಪ ಮಾತ್ರ, ಇವರ್ಯಾರು ಕೋರ್ಟ್ನಿಂದ ಶಿಕ್ಷೆಗೊಳಗಾದ ಅಪರಾಧಿಗಳಲ್ಲ, ಸುಮ್ಮನೆ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.